ಏನು ರಾಜ್ಯದಲ್ಲಿ ಪ್ರಮುಖವಾಗಿ ಪಂಚಮಸಾಲಿ ಸಮಾಜದ ಸಂಘಟನೆಗಾಗಿ ಅದರ ಒಂದು 2A ಮೀಸಲಾತಿಗಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿರುವಂತದ್ದು ಕೂಡಲ ಸಂಗಮದ ಪಂಚಮಸಾಲಿ ಪೀಠಾಧ್ಯಕ್ಷರಾಗಿರುವಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು. ಇದೊಂದು ಭಾಗ. ಆದರೆ ಎಲ್ಲ ಒಂದು ಕಡೆ ಇತ್ತೀಚಿನ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳ ಪ್ರಕಾರ ಅವರ ವಿರುದ್ಧನೇ ಏನು ಪರ ವಿರೋಧ ಚರ್ಚೆಗಳು ಶುರುವಾಗಿವೆ, ಟೀಕೆಗಳನ್ನು ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇನೆ ಸ್ವಾಮೀಜಿಗಳು ಏಪ್ರಿಲ್ 20ರಂದು ಒಂದು ಸಭೆ ಕರೆಯೋಕೆ ಮುಂದಾಗಿದ್ದಾರೆ. ಅದರ ಸಭೆಯ ಒಂದು ಮಹತ್ವ ಏನು, ಅದರ ವಿಶೇಷತೆ ಏನು, ಅದರ ಜೊತೆಗೆ ಬೇರೆ ಬೇರೆ ಏನು ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ, ಅದರ ಬಗ್ಗೆ ನಾವು ಮಾತಾಡ್ಸೋಣ ಸ್ವಾಮೀಜಿಗಳನ್ನ. ಸ್ವಾಮೀಜಿ, ಈಗ ಸಾಕಷ್ಟು ಜನ ಇತ್ತೀಚೆಗೆ ನಿಮ್ಮ ಜೊತೆ ಓಡಾಡ್ತಾ ಇದ್ದಂಥವರೇ ನಿಮ್ಮ ವಿರುದ್ಧ ಟೀಕೆಗಳನ್ನ ಮಾಡ್ಕೊಂತ ಹೊಡೆದಿರ್ತಿದ್ರು. ಎಲ್ಲೋ ಒಂದ್ ಕಡೆ ಸ್ವಾಮೀಜಿಗಳು ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಕಾಶ್ಯಪ್ನವರು ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ. ಮತ್ತೆ ಇದೆಲ್ಲ ಟೀಕೆ ಟಿಪ್ಪಣಿಗಳ ಬಗ್ಗೆ ನೀವು ಏಪ್ರಿಲ್ 20ರಂದು ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಸಭೆಯ ವಿಶೇಷತೆ ಏನು, ಅಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಏನಂತ? ಸಮಾಜದಲ್ಲಿ ಮುಖ್ಯವಾಗಿ ನಮಗೆ ಸಂಘಟನೆ ಭಾಳ ಮುಖ್ಯ. ನಮ್ಮ ಮೀಸಲಾತಿ ಗುರಿಯನ್ನು ಮುಟ್ಟುವಂಥದ್ದು ನನ್ನ ಮೊದಲ ಕರ್ತವ್ಯ. ಅದರ ಬಗ್ಗೆ ನಾನು ಆಲೋಚನೆ ಮಾಡ್ತಿದ್ದೀನಿ. ಆದರೆ ಇತ್ತೀಚೆಗೆ ಕೆಲವೊಂದು ಹೇಳಿಕೆಗಳು, ಗೊಂದಲಗಳು ನೋಡಿದಾಗ, ಹಾಗಾಗಿ ಸಮಾಜದಲ್ಲಿ ಅದ್ರ ಬಗ್ಗೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮ್ಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. 2A ಮೀಸಲಾತಿಯನ್ನು ಹೆಂಗೆ ತೆಗೆದುಕೊಂಡು ಹೋಗಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಈಗ ಬಂದಿರುವಂಥ ಕೆಲವೊಂದು ಗೊಂದಲಗಳನ್ನು ಯಾವ ರೀತಿಯಾಗಿ ಸರಿಪಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನನ್ನ ಜನಾಂಗದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡ್ಕೊಂಡ್ಬಿಟ್ಟು 4 ವರ್ಷ ನನ್ನ ಮೀಸಲಾತಿ ಹೋರಾಟಕ್ಕೆ ರೊಟ್ಟಿ ಬುತ್ತಿ ಕಟ್ಕೊಂಡು ಯಾರು ಬಂದು ಬೆಂಬಲ ನಿಂತಿದ್ರು ಅವರೆಲ್ಲರನ್ನು ಕಟ್ಟಿಕೊಂಡು ಶ್ರೀಪೀಠದ ಮೇಲೆ ನಿಷ್ಠೆ ಅಭಿಮಾನ ಹೊಂದಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಒಳಗೊಂಡಂತೆ ಎಲ್ಲ ನಮ್ಮ ಘಟಕಗಳ ಪದಾಧಿಕಾರಿಗಳು ಒಳಗೊಂಡಂತೆ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಏಪ್ರಿಲ್ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಲ್ಲಿ ಕರೆಯಲಾಗಿದೆ. ಅವತ್ತು ನಾವೆಲ್ಲ ಕೂತ್ಕೊಂಡು 2A ಮೀಸಲಾತಿ ಹೋರಾಟವನ್ನು ಹೆಂಗೆ ತೆಗೆದುಕೊಂಡು ಹೋಗಬೇಕು, ಈ ಗೊಂದಲಗಳನ್ನು ಯಾವ ರೀತಿಗೆ ಸರಿಪಡಿಸ್ಕೊಂಡು ಹೋಗಬೇಕು, ನಮ್ಮ ಬಗ್ಗೆ ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ ಅವರೆಲ್ಲರೂ ಸಹ ಬೇರೆ ಅಲ್ಲ, ಅವರು ನಮ್ಮವರೇ. ಹಾಗಾಗಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಯಾವ ರೀತಿ ಸಮಾಜವನ್ನು ಒಗ್ಗಟ್ಟು ಮಾಡ್ಕೊಂಡು ಹೋಗೋ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ನಾನು ಸಭೆ ಕರೆದೀನಿ.